ಫ್ರೀ ಅಂತಾರೆ. ಅಲ್ಲಿ ಹೋದರೆ ಇನ್ನೇನೋ ತಗೊಳ್ಳಿ, ಹೂ ತಗೊಳ್ಳಿ, ಅದು ತಗೊಳ್ಳಿ, ಇದು ತಗೊಳ್ಳಿ ಅಂತೆಲ್ಲ ಮೋಸ ಮಾಡಿಬಿಡ್ತಾರೆ. ಹೇಗೆ ಸೊ ಗಂಗಾ ಆರತಿ ಆಗೋದು ಇಲ್ಲೇ ಕಾಣ್ತಾ ಇರ್ಬೋದು ನಿಮಗೆ. ಬಟ್ ಇಲ್ಲಿ ಹೋಗೋದಂದರೆ ಲಿಟ್ರಲಿ ಟಾರ್ಚರ್. ಸಣ್ಣ 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 ಗಲಿಯಲ್ಲಿ ನಡ್ಕೊಂಡು ಹೋಗ್ಬೇಕು. ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ ಡೇ 2 ಆಫ್ ಮೈ ಕಾಶಿ ಯಾತ್ರೆ ವಿತ್ ಪೇರೆಂಟ್ಸ್. ಈಗ 6 AM ಆಗಿದೆ. ಆ್ಯಕ್ಚುಲಿ ನಾವು 4 AMಗೆ ಟೆಂಪಲ್ ಎದುರು ಇರಬೇಕು, ಸೊ ದಟ್ ಕ್ಯೂ ಇಸ್ ಲೆಸ್ ಅಂತ ಅಂದ್ಕೊಂಡಿದ್ವಿ. ಬಟ್ ಅದಿಲ್ಲ, ನಿದ್ದೆ ಮಾಡಿದ್ವಿ ಎಲ್ಲ. ಆಮೇಲೆ ಚಳಿ ಆಯಿತು ಅಂತ ಸ್ನಾನ ಮಾಡಲಿಕ್ಕೆ ಲೇಟ್ ಮಾಡಿದ್ವಿ. ಸೊ ಏನು ಈಗ 6:10 ಆಗಿದೆ. ಆ್ಯಂಡ್ ಕಾಶಿ ವಿಶ್ವನಾಥ್ ಟೆಂಪಲಲ್ಲಿ ಮೊಬೈಲ್ ಫೋನ್ಸ್ ಅಲೌಡೇ ಇಲ್ಲ. ಯಾವುದೇ ಕಾರಣಕ್ಕೂ ಮೊಬೈಲ್ ಆಗಲಿ ಬ್ಯಾಗ್ಸ್ ಆಗಲಿ ತಗೊಂಡು ಹೋಗೋದಿಲ್ಲ. ಸೊ ಅಲ್ಲಿ ಒಳಗೆ ಎಂಥದ್ದು ತೋರಿಸ್ಲಿಕ್ಕಾಗೋದಿಲ್ಲ. ಅಲ್ಲಿಂದ ಕಾಲ್ ಭೈರವ್ ಮಂದಿರ ಅಂತ ಇದೆ, ಅಲ್ಲಿ ಮೋಸ್ಟ್ಲಿ ಫೋಟೋ ಅಥವಾ ಫೋನ್ಸ್ ಅಲೌಡ್ ಇದೆ. ಅಲ್ಲಿದ್ದರೆ ಅದನ್ನು ತೋರಿಸ್ತೇನೆ. ಅಲ್ಲಿಂದ ವಿಲ್ ಕಮ್ ಬ್ಯಾಕ್ ಟು ರೂಮ್, ಡ್ರೆಸ್ಸಸ್ ಎಲ್ಲ ಚೇಂಜ್ ಮಾಡಿ ಪ್ರಾಬಬ್ಲಿ ಗಾರ್ಡ್ ಸುತ್ತಲಿಕ್ಕೆ ಹೋಗ್ತೇವೆ. ಸೊ ದಟ್ಸ್ ದ ಪ್ಲಾನ್ ಫಾರ್ ಟುಡೇ. ಸೊ ನಾವು ಆಟೋದಲ್ಲಿ ಬಂತು ಮಿಡ್ವೇ. ಇಲ್ಲಿಂದ ಒಂದು 700 ಮೀಟರ್ಸ್ ಏನೋ ಅವ್ರು ಡ್ರಾಪ್ ಮಾಡಿದ್ರು. ಅಲ್ಲಿಂದ ಆಗೋದಿಲ್ಲ ಅಂತ, ಬಿಕಾಸ್ ರೋಡ್ ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೇವೆ. ಇವಾಗ ಇದು ಮಂದಿರ್. ಅಲ್ಲಿ ನಾನೀಗ ಲಾಕರ್ ರೂಮಲ್ಲಿ ಫೋನ್ ಹಾಕಬೇಕು. ಫೋನ್ ಆದಮೇಲೆ ದರ್ಶನ ಮಾಡ್ತಿದ್ದೀವಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಬಂದ್ವಿ, ಇದೇ ಎಂಟ್ರೆನ್ಸು. ಇಲ್ಲೆಲ್ಲ ಲಾಕರ್ ಫೆಸಿಲಿಟಿ ಇದೆ. ನಾನು ಹೇಳ್ದೆಲ್ಲ ಮೊಬೈಲ್ ತಗೊಂಡು ಹೋಗೋಂಗಿಲ್ಲ ಅಂತ. ಸೊ ಇದೆ ಕಾಶಿ ವಿಶ್ವನಾಥ ಮಂದಿರದ ಮೊದಲ ದ್ವಾರ. ಮೆನಿ ಗೇಟ್ಸ್ ಇದೆ ಇದರಲ್ಲಿ. ಇದೊಂದು ವಿಷಯ ಹೇಳಬೇಕು, ಇಲ್ಲಿ ಯಾರಾದರೂ ಬರೋರಿದ್ದರೆ ಅಲ್ಲಿ ನಿಮ್ಗೆ ರಸ್ತೆ ಇಡೀ ಲಾಕರ್ ಬೇಕು ಅಂತ ಹಿಂಸೆ ಮಾಡ್ತಾರೆ. ತಗೊಳ್ಬೇಡಿ. ದೇವಸ್ಥಾನದೇ ಅವರೇ ಕೊಡುವಂಥದ್ದು ಲಾಕರ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ, ಕ್ಲೀನಾಗಿದೆ, ಯಾರೂ ಜನನೇ ಇಲ್ಲ. ದಯವಿಟ್ಟು ಅಲ್ಲಿ ಮಧ್ಯದಲ್ಲಿ ದುಡ್ಡು ಕರೀತಾರೆ, ಫ್ರೀ ಅಂತಾರೆ. ಅಲ್ಲಿ ಹೋದರೆ ಇನ್ನೇನೋ ತಗೊಳ್ಳಿ, ಹೂ ತಗೊಳ್ಳಿ, ಅದು ತಗೊಳ್ಳಿ, ಇದು ತಗೊಳ್ಳಿ ಅಂತೆಲ್ಲ ಮೋಸ ಮಾಡಿಬಿಡ್ತಾರೆ. ಮೋಸ ಅಂತಲ್ಲ, ಅದು ಅವ್ರ ಜೀವನ. ಬಟ್ ಇಲ್ಲೇ ಲಾಕರ್ ರೂಮ್ ಇದೆ, ದೇವಸ್ಥಾನದೇ ಲಾಕರ್ ರೂಮ್. ತುಂಬ ಕ್ಲೀನ್, ತುಂಬ ಕರೆಕ್ಟಾಗಿ ಸೊಫಿಸ್ಟಿಕೇಟೆಡ್ ಆಗಿದೆ. ಸೊ ಯೂಸ್ ದಿಸ್. ಇದು ಕಾಶಿ ಟೆಂಪಲ್ ಹಿಂದ್ಗಡೆ ಇದೆ. ಸೊ ಸೀದಾ ಇಲ್ಲಿ ಬನ್ನಿ, ಮೊಬೈಲ್ಗಳನ್ನೆಲ್ಲ ಜಮಾ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು. ದರ್ಶನ ಆಯಿತು. ನಾವು 6:50 ಏನೋ ಒಳಗೆ ಹೋಗಿತ್ತು. 7:20 ಅಷ್ಟೊತ್ತಿಗೆ ಮೇನ್ ಟೆಂಪಲ್ ದರ್ಶನ ಆಯಿತು. ನಾವು ಹಾಗೆ ನಾನು ಉಡುಪಿ ಕನ್ನಡದಲ್ಲಿ ಮಾತಾಡ್ತೇನೆ ಅಂದಿದ್ದೇನೆ, ಉಡುಪಿ ಕನ್ನಡದಲ್ಲಿ ಮಾತಾಡ್ತೇನೆ. ಸೊ ಅಲ್ಲಿಂದ ನಮಗೆ ಎಲ್ಲ ಸುತ್ತಾಕಿ ಅದಿದ್ದು ಅಲ್ಲೆಲ್ಲ ದೇವಸ್ಥಾನದಲ್ಲಿ ಕ್ಯೂ ಅಲ್ಲಿ ನಿಂತು ಎಲ್ಲ ಬರಬೇಕಾದ್ರೆ ಒಂದು 1 hour ಆಯಿತು ಅಷ್ಟೇ. ಇದು ಮಾರ್ನಿಂಗ್ 6:50ಗೆ. ಸೊ ಒಂದು ವಿಷಯ ಹೇಳಬೇಕು, ಇಲ್ಲಿ ಎಲ್ಲ ಮಧ್ಯದಲ್ಲಿ ಪಂಡಿತ್ಸ್ ಬರ್ತಾರೆ ಆಯಿತಾ. VIP ದರ್ಶನ ಮಾಡಿಸ್ತೇವೆ, ಸ್ಪೆಷಲ್ ಕ್ಯೂ ಅಲ್ಲಿ ಕರ್ಕೊಂಡು ಹೋಗ್ತೇವೆ ಅಂತ. ಅದ್ರ ಅಗತ್ಯನೇ ಇಲ್ಲ. ಯಾಕೆ ಅಂತ ಹೇಳ್ತೇನೆ. ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಡಿಫ್ರೆನ್ಸ್ ಏನು ಅಂದರೆ, VIP ದರ್ಶನ ಅಂತ ಕರ್ಕೊಂಡು ಹೋಗ್ತಾರಲ್ಲ, ನಿಮ್ಗೆ ಸ್ವಲ್ಪ ಜಾಸ್ತಿ ಹೊತ್ತು ನಿಲ್ಲಿಕ್ಕೆ ಬಿಡ್ತಾರೆ. ಆ್ಯಂಡ್ ಸ್ವಲ್ಪ ಅದು ಲಿಂಗ ಏನಿದೆ ಅದು ಮಧ್ಯದಲ್ಲಿದೆ, ಸುತ್ತ ಕಂಡಿ ಥರ ನೀವು ಎಲ್ಲ ಕಡೆ ನೋಡಲಿಕ್ಕೆ. ನಾರ್ಮಲ್ ಕ್ಯೂ ಸ್ವಲ್ಪ ಡಿಸ್ಟೆನ್ಸ್ ಅಂದರೆ ಏನೂ ಇಲ್ಲ, ಒಂದು 10 feet ಅಷ್ಟೆ, ಸ್ವಲ್ಪ ಡಿಸ್ಟೆನ್ಸಲ್ಲಿ ನೋಡಲಿಕ್ಕೆ. ಈ VIP ದರ್ಶನ ಅಂತ 3 ಸೈಡನ್ನು ಕರ್ಕೊಂಬರ್ತಲ್ಲ, ಅದು ಒಂದು 2 ಅಡಿ ಈಚೆ ಅಷ್ಟೇ. ಅಂದರೆ ಡಿಫ್ರೆನ್ಸ್ ಏನಂದರೆ ಸ್ವಲ್ಪ ಜಾಸ್ತಿ ಬಿಡ್ತಾರೆ ನಿಮಗೆ. ನೀವು ಕೈಯಲ್ಲಿ ಏನಾದರೂ ಪ್ರಸಾದ ಏನಾದರೂ ಇದ್ದರೆ ಅದನ್ನು ಕೊಡ್ಬೋದು ಅಷ್ಟೇ.
ಅದಕ್ಕೆ ನಮ್ಗೆ 3 ಜನಕ್ಕೆ 1,500 ಅಂತ ಹೇಳಿದ್ರು ಆಯಿತಾ. ಸೊ ನಾವು ಅದಕ್ಕೆ ತಗೊಳ್ಳಿಲ್ಲ, ನೋಡುವ ಎಷ್ಟು ಡಿಫ್ರೆನ್ಸ್ ಇತ್ತು ಅಂತ. ಆ್ಯಕ್ಚುಲಿ ಡಿಫ್ರೆನ್ಸ್ ಇಲ್ಲ. ನೀವು ನಾರ್ಮಲ್ ಕ್ಯೂ ಅಲ್ಲೇ ಬರ್ಬೋದು. ನಾರ್ಮಲ್ ಕ್ಯೂ ಅಲ್ಲೇ ಬಂದು ಆರಾಮ್ಸೆ ದರ್ಶನ ಮಾಡ್ಬೋದು. ನಮಗೆ ಲಿಟ್ರಲಿ 20 ಮಿನಿಟ್ಸ್ ಅಷ್ಟು, ಅರ್ಧ ಗಂಟೆ ಅನ್ಬೋದು ಮ್ಯಾಕ್ಸ್, ಆರಾಮ್ಸೆ ದರ್ಶನ ಆಯಿತು. ಆ್ಯಂಡ್ ಇದು ನವೆಂಬರ್, ಇದು ಆ್ಯಕ್ಚುಲಿ ಸೀಸನ್. ಬಟ್ ಮಂಡೇ ಅಲ್ಲ, ಮಂಡೇ ಸ್ವಲ್ಪ ಜಾಸ್ತಿ ಇರ್ತದೆ ಅಂತ ಕೇಳಿದ್ದೇನೆ. ಬಟ್ ರೆಗ್ಯುಲರ್ ಡೇಸಲ್ಲಿ ಆರಾಮ್ಸೆ ಬನ್ನಿ. ಇದೆಲ್ಲ ಎಕ್ಸ್ಟ್ರಾ VIP ದರ್ಶನ ಅದಿದೇನಂತ ನನ್ನ ಪ್ರಕಾರ ಬೇಡ. ಬಟ್ ಏಜ್ ಆದವ್ರು ಏನಾದರೂ ಇದ್ದರೆ ಅಥವಾ ಸ್ಪೆಷಲ್ ಹರಕೆ ಏನಾದರೂ ಇದ್ದರೆ ಮೇ ಬಿ ನೀವು ತಗೋಬೋದು. ಜನ್ರಲಿ ಅದು 400-500 ರೂಪಿ ಇರ್ತದೆ ಆಯಿತಾ ಒಬ್ಬರಿಗೆ. ಬೇಕಾಗಿಲ್ಲ, ಆರಾಮ್ಸೆ ಮಾಡ್ಬೋದು. ಬಟ್ ಈಗ ಅರೌಂಡ್ 8:30 ಜನ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಕ್ಯೂ ಎಲ್ಲ ದೊಡ್ಡಕ್ಕಿದೆ ಈಗ. ಬಟ್ ನಾವು ಬಂದಿದ್ದ ಟೈಮಿಗೆ ಲೈಕ್ 6 o'clock 6:30 ಹಾಗೆ ಬಂದ್ರಲ್ಲ, ಆರಾಮ್ಸೆ ನೋಡ್ಕೊಂಡು ಹೋಗ್ಬೋದು, ಏನೂ ಚಿಂತೆ ಇಲ್ಲ. ಮೇನ್ ಲಿಂಗಕ್ಕಿಂತ ಹೊರಗಡೆ ಟೆಂಪಲ್ಸ್ ಮಿಸ್ ಮಾಡಬೇಡಿ. ಹೊರಗಡೆ ಅಂದರೆ ಮೇನ್ ಗರ್ಭಗುಡಿ ಇದೆ, ಅದ್ರ ಸುತ್ತ ಬೇರೆ ಬೇರೆ ದೇವಸ್ಥಾನಗಳಿದೆ. ಅದನ್ನು ಯಾವುದನ್ನು ಮಿಸ್ ಮಾಡಿಬಿಡಿ ಆಯಿತಾ. ತುಂಬ ಚೆಂದ ಇದೆ ಅದು, ಎಸ್ಪೆಷಲಿ ದೇವಿ ಗುಡಿಗಳು. ಅದನ್ನೆಲ್ಲ ನೋಡ್ಕೊಬಂದು 1.5 hours ನಮ್ಗಾಯ್ತು, ಜಾಸ್ತಿ ಏನಾಗಲಿಲ್ಲ. ನೀವು ಪ್ರಾಬಬ್ಲಿ ಸ್ವಲ್ಪ ಈಗ ಲೈಕ್ 9, 8, 9 ಹಾಗೆಲ್ಲ ಬಂದರೆ ಸ್ವಲ್ಪ ರಶ್ ಇರ್ಬೋದು ಅಷ್ಟೇ. ಈಗ ಕಾಲ್ ಭೈರವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಅಲ್ಲಿಂದ ಸಿಗ್ತೀವಿ. ಸೊ ಈ ಕಾಶಿ ಇದು ಗೇಟ್ ನಂಬರ್ 1 ನನ್ನ ಅಂದ್ಕೊಂಡಿದ್ದ ಪ್ರಕಾರ ಇದು 1. ಇದರ ಕರೆಕ್ಟ್ ಆಪೋಸಿಟ್ ಶೂ ಸ್ಟ್ಯಾಂಡ್ ಇದೆ. ಅದ್ರ ಹಿಂದ್ಗಡೆ ಹೋದರೆ ನಿಮಗೆ ಏನು ಹೇಳಿ ಲಾಕರ್ ಸಿಸ್ಟಮ್ ಸಿಗ್ತದೆ. ಇಲ್ಲಿಂದ ನಾವು ಕಾಲ್ ಬಂದಿರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ಜನರಲಿ ಏನಂದರೆ ಕಾಶಿ ವಿಶ್ವನಾಥ್ ದೇವಸ್ಥಾನಕ್ಕೆ ಬಂದವರು ಕಾಲ್ ಭೈರವಕ್ಕೆ ಹೋಗ್ತಾರೆ. ಅದೊಂಥರ ಒಟ್ಟಿಗೆ ನೋಡುವಂಥದ್ದು. ಸೊ ಅಲ್ಲಿಗೆ ಹೋಗ್ತಿದ್ದೇವೆ. ಇಲ್ಲಿಂದ 1 ಕಿಲೋಮೀಟರ್ ಇದೆ. ತುಂಬ ಫೇಮಸ್ ಇದು ವಾರಣಾಸಿ ಕಚೋರೀಸ್, ಆಲೂ ಕಚೋರಿ ಎಲ್ಲ. ಇದು ಚೆನ್ನ ಆಲೂ ಕಚೋರಿ. ನಾನು ಲಿಟ್ರಲಿ 40 minutes ವೇಟ್ ಮಾಡಿ ತಗೊಂಡಿದ್ದೆ. ನೋಡುವ ಹೇಗೆಲ್ಲ ಎಷ್ಟು ಜನ ಕ್ಯೂ ನಿಂತು ತಿಂತಾ ಇದ್ದಾರೆ ಅಂದರೆ ಒಳ್ಳೆ ಇರ್ಬೋದು. ನೈಸ್. ಆ್ಯಕ್ಚುಲಿ ಒಳ್ಳೆ ಫ್ಲೇವರ್ ಬರ್ತದೆ. ಇನ್ನೊಂದೆರಡು ತರಬೇಕಿತ್ತು, ರಕ್ಷಿತ್ತಂತ. ಇನ್ನು ಟೆಂಪಲ್ ಹೋಗಲ್ಲ, ಹೇಗುಂಟು ಆಲೂ ಸಣ್ಣ ಕಚೋರಿ? ಹೇಗೆ? ಸೂಪರ್ ಅಲ್ಲ? ತುಂಬ ಟೇಸ್ಟ್ ಇತ್ತಾಯ್ತಾ. ವಾರಣಾಸಿ ಬಂದರೆ, ಕಾಶಿ ಹತ್ರ ಬಂದರೆ ಕಾಲ್ ಭೈರವ್ ಮಂದಿರ ಹೋಗೋ ಒಂದು ಗಲ್ಲಿಯಲ್ಲಿ ಶಾಪ್ ಇರೋದು. ತುಂಬ ಟೇಸ್ಟ್ ಉಂಟು. ಕಾಲ್ ಭೈರವ್ ಮಂದಿರಿಗೆ ಹೋಗಿ ಬಂದ್ವಿ, ತಿಂಡಿ ಕೂತಿದ್ದೇವೆ. ಒಂದು ವಿಷಯ ಹೇಳಬೇಕು, ಕಾಶಿ ದೇವಸ್ಥಾನಕ್ಕೆ ಹೋಗೋದು ತುಂಬ ಈಸಿ. ಲೈಕ್ ಸಣ್ಣ ಕ್ಯೂ, ನೀಟಾಗಿ ಹೋಗಿ ಬರ್ಬೋದು. ಬಟ್ ಇಲ್ಲಿ ಹೋಗೋದಂದರೆ ಲಿಟ್ರಲಿ ಟಾರ್ಚರ್. ಸಣ್ಣ ಗಲ್ಲಿಯಲ್ಲಿ ನಡ್ಕೊಂಡು ಹೋಗಬೇಕು. ತುಂಬ ಹೊತ್ತಾಯಿತು ನಮಗೆ. ಎಷ್ಟಾಯ್ತು? ನಾವು 8:30ಗೆ ಹೊರಟಿದ್ದು, ಈಗ ಆಲ್ಮೋಸ್ಟ್ 11 ಆಗ್ತಾ ಬಂತು. ಅಷ್ಟೊತ್ತಾಯ್ತು ಹೋಗಲಿಕ್ಕೆ. ಗೊತ್ತಿಲ್ಲ, ಚಿಕ್ಕ ದೇವಸ್ಥಾನ, ಪ್ರಾಬ್ಲಿ ತುಂಬ ಹಳೆ ಕಾಲದಿಂದ ಏನಾದರೂ ಇಂಪಾರ್ಟೆಂಟ್ ದೇವಸ್ಥಾನ ಇರ್ಬೋದು. ಬಟ್ ಇನ್ನೊಂದು ಸಲ ನಾನು ಬಂದರೆ ಖಂಡಿತ ಅಲ್ಲಿ ಹೋಗೋದಿಲ್ಲ. ಯಾಕಂದರೆ ಅಲ್ಲಿ ಏನು ವ್ಯವಸ್ಥೆ ಇಲ್ಲ ಹೋಗ್ಲಿಕ್ಕಾಗಲಿ, ಚಪ್ಪಲಿ ಇಡ್ಲಿಕ್ಕಾಗಲಿ. ಆ್ಯಂಡ್ ಹೋಗೋ ಗಲ್ಲಿ ಅಥವಾ ಕ್ರೌಡ್ಗಿಂತ ಹೆಚ್ಚಲ್ಲಿ ಅಂಗಡಿಯವ್ರ ರಗಳೇನೇ ಜಾಸ್ತಿ. ಚಪ್ಪಲಿ ಇಡಿ, ನಮ್ಮ ಹತ್ರ ಚಪ್ಪಲಿ ಇಡಿ, ಇನ್ನೊಬ್ರ ಹತ್ರ ಇಡಿ, ದುಡ್ಡು ಕೊಡಿ, 50 ರೂಪಾಯಿ ಕೊಡಿ ಅಂತ. ಮತ್ತೊಂದು ರಾಶಿ ಭಿಕ್ಷುಕರು. ಚಪ್ಪಲ್ ಹಾಕ್ಕೊಂಬರ್ಬೇಡಿ ಫಸ್ಟ್ ಆಫ್ ಆಲ್.
ಈ ಲೈನಲ್ಲಿ ಹೋಗಬೇಕಂದ್ರೆ. ಇಲ್ಲ ಎಲ್ಲಾದರೂ ನಮ್ಮ ಖಾಲಿ ಕಾರ್ನರ್ ಸಿಕ್ಕಿದ್ರೆ ಅಲ್ಲೇ ಇಟ್ಟುಬಿಡಿ. ಇಲ್ಲದಿದ್ದರೆ ನೀವು ಎಲ್ಲಿ ಶಾಪಲ್ಲಿ ಹೋದರೆ 50 ರೂಪಾಯಿ ಕೇಳ್ತಾರೆ ಅವ್ರು. 50 ರೂಪಾಯಿ ಕೇಳೋ ಪ್ರಾಬ್ಲಮ್ ಅಲ್ಲ, ತುಂಬ ರಗಳೆ ಮಾಡ್ತಾರೆ ಹಿಂದೆ ಹಿಂದೆ ಬಂದು ಚಪ್ಪಲಿ ಇಡಿ ಅಂತೆಲ್ಲ. ಸೊ ಈ ಕ್ಯೂ ನೋಡಿ ಇನ್ನೊಂದು 2-3 ದೇವಸ್ಥಾನ ನೋಡೋ ಐಡಿಯಾ ಇತ್ತು, ಬಟ್ ಪ್ರಾಬಬ್ಲಿ ನೋಡೋದಿಲ್ಲ. ಇದೇ ಸಾಕಾಯಿತು. ಇಲ್ಲಿಂದ ತಿಂಡಿ ಮಾಡಿಕೊಂಡು ಡೈರೆಕ್ಟ್ ರೂಮ್ಗೆ ಮೋಸ್ಟ್ಲಿ ಅಷ್ಟೆ. ಸಂಜೆ ಗಂಗಾ ಆರತಿಗೆ ಹೋದರೆ ಐಲ್ ಸಿ ಯು ಗೈಸ್ ದೇರ್. ಹಾಯ್ ಅಗೇನ್. ಒಳ್ಳೆ ನಿದ್ದೆ ಆಯ್ತು ನಮ್ಮದೆಲ್ಲ. ಈಗ ಆಲ್ಮೋಸ್ಟ್ 4 ಆಗ್ಲಿಕ್ಕೆ ಬಂತು. ನಾವು ಮನೆ ಬರುವಾಗ 1:30 ಏನೋ ಆಗಿತ್ತು ಊಟ ಎಲ್ಲ ಮಾಡಿ. ಈಗ ಇಲ್ಲಿಂದ ದಶಾಶ್ವಮೇಧ ಘಾಟಿಗೆ ಹೋಗ್ತಾ ಇದ್ದೇವೆ. ಈಗ ಬೇಗ ಅಲ್ಲ ಕತ್ಲೆ ಆಗೋದು. ಸೊ ನವೆಂಬರಲ್ಲಿ ಆಲ್ಮೋಸ್ಟ್ ಲೈಕ್ 4:45 4:30 ಹಾಗೆ ಮಾಡಿಬಿಡ್ತಾರೆ ಗಂಗಾ ಆರತಿ. ಸೊ ಅದನ್ನು ನೋಡಿ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ರಾತ್ರಿ ಕಳೆದು ಬರೋದು. ಸಿ ಯು ದೇರ್. ದಶಾಶ್ವಮೇಧ ಘಾಟಿಗೆ ಡೈರೆಕ್ಟ್ ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲಿಂದ 2 ಕಿಲೋಮೀಟರ್ಸ್ ಉಂಟು. ಇನ್ನೊಂದೆಂಥ ಘಾಟ್ ಹೆಸರು ಹೇಳಿದ್ರು, ನಂಗೆ ಮರ್ತೋಯ್ತು. ಅಲ್ಲಿ ಹೋಗಿ ಬೋರ್ಡ್ ತಗೊಂಡು ಗಂಗಾ ಆರತಿ ನೋಡಿ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಸೊ ಗಂಗಾ ಆರತಿ ಆಗೋದು ಇಲ್ಲೇ ಕಾಣ್ತಾ ಇರ್ಬೋದು ನಿಮಗೆ, ಇಲ್ಲೇ ಆಗೋದು. ನಾವು ಈಗ ಆಲ್ಮೋಸ್ಟ್ 5 ಆಗ್ಲಿಕ್ಕೆ ಬಂತು. ನಾನು ಟೈಮ್ ನೋಡಿದರೆ ಕ್ಯಾಮರಾ ಹೋಗ್ತದೆ. ಸೊ ಇಲ್ಲಿ ನಿಂತಿದ್ದೇವೆ, ಕಾಯ್ತಿದ್ದೇವೆ, ವೆಯ್ಟ್ ಮಾಡ್ತಿದ್ದೇವೆ. ಸೊ ಇಲ್ಲಿ ನನ್ನ ಹಿಂದೆ ಬೋಟ್ ಎಲ್ಲ ಕಾಣ್ತದಲ್ಲ, ಇದೆಲ್ಲ ದುಡ್ಡು ಕೊಟ್ಟು ಲೈಕ್ 100 ರೂಪಾಯಿ ಕೊಟ್ಟರೆ ಅಲ್ಲಿ ಕೂರಿಸ್ತಾರೆ. ಇದರ ಅಗತ್ಯ ಇಲ್ಲ. ನೀವು ಗಂಗಾ ಆರತಿ ಬಂದಾಗ ಸೀದಾ ಇದರ ಪಕ್ಕದಲ್ಲಿ ಬೇಗ ಬನ್ನಿ ಆಯಿತಾ. ಇದು ಇಲ್ಲೇ ಗಂಗಾ ಆರತಿ ಮಾಡೋದು. ನಾನು ಇಲ್ಲೇ ಇದ್ದೇನೆ ನೋಡಿ, ಲೈಕ್ ಕಾಣ್ಬೋದಲ್ಲ ನಿಮಗೆ. ಸೊ ಬೇಗ ಬಂದು ಕೂತ್ಕೊಳ್ಳಿ, ಇಲ್ಲಿ ಸಿಗ್ತದೆ. ಸ್ವಲ್ಪ ವೆಯ್ಟ್ ಮಾಡಬೇಕು, ತೊಂದರೆ ಇಲ್ಲ. ಅಲ್ಲಿ ಆ ಬೋಟ್ ಎಲ್ಲ ಅಗತ್ಯ ಇಲ್ಲ. ಬಿಕಾಸ್ ನಿಮಗೆ ಎದರಿಂದ ನೋಡಬೇಕಂದ್ರೆ ಸಿಗ್ತದೆ. ಅದರಲ್ಲಿ ಸಹ ಡಿಫ್ರೆಂಟ್ ರೇಟ್ ಉಂಟು ಅವರದು. ಡೈರೆಕ್ಟ್ ಎದುರು ಕೂತ್ರೆ 200 ರೂಪಾಯಿ ಅಂತೆ ಒಬ್ಬರಿಗೆ, ಸ್ವಲ್ಪ ಆಚೆದೆಲ್ಲ 100 ರೂಪಾಯಿ ಅಂತ. ಸೊ ಅಗತ್ಯ ಇಲ್ಲ ನನ್ನ ಪ್ರಕಾರ, ಬೇಗ ಬಂದು ಕೂತ್ಕೊಳ್ಳಿ ಆಯ್ತಾ. ಇದು ದಶಾಶ್ವಮೇಧ ಘಾಟ್, ಇದು ಸಂಜೆ ಗಂಗಾ ಆರತಿ. ಕೇಶವಾಯ ನಮಃ. ಜೈ ಶ್ರೀರಾಮ್. ಏಕೈ ನಾರಾಯಣ ಏಕೈ ನಾಮ. ಜೈ ಶ್ರೀರಾಮ್ ಜೈ ಶ್ರೀರಾಮ್.
पद पंकज से